ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತೊಂದು ಸ್ಪೆಷಲ್ ಆಗಿರ್ತಕ್ಕಂಥ ರೆಸಿಪಿ ತೋರಿಸೋದಕ್ಕೆ ಬಂದಿದ್ದೀನಿ. ಹಳಸಿನಕಾಯಿ ಬೀಜನ ಬಳಸ್ಕೊಂಡು ಚಿಪ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಅಷ್ಟೇ, ನಾವು ಹಳಸಿನಣ್ಣ ತಿಂದ ತಕ್ಷಣ ಬೀಜನ ಬಿಸಾಡ್ಬಿಡ್ತೀವಿ. ಬಿಸಾಡೋದಕ್ಕಿಂತ ಈ ರೀತಿ ಚಿಪ್ಸ್ನ ಮಾಡಿಕೊಂಡು ನೀವು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡ್ರೆ 1 ತಿಂಗಳು ಬೇಕಾದರೂ ಇಟ್ಕೊಂಡು ನೀವು ತಿನ್ಬೋದು. ತುಂಬ ಸಗದಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಒಂದು 300 ಗ್ರಾಮಷ್ಟು ಹಲಸಿನ ಬೀಜನ ತೊಗೊಂಡು ಅದ್ರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನೆಲ್ಲ ಈ ರೀತಿ ನೀಟಾಗಿ ತೆಕ್ಕೋಬೇಕು. ಅದಾದಮೇಲೆ ನಾವು ಒಂದು ಚಾಪರ್ ಇದ್ದರೆ ಚಾಪರ್ನ ಸಹಾಯದಿಂದ ಅಥವಾ ಈ ರೀತಿ ಚಾಕ್ನ ಸಹಾಯದಿಂದ ಸ್ಲೈಸ್ ಆಗಿ ನಾವು ಕಟ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸ್ಲೈಸ್ ಆಗಿ ಕಟ್ ಮಾಡಬೇಕಾಗತ್ತೆ. ನೀವು ತುಂಬ ಸಣ್ಣಗೆ ಕಟ್ ಮಾಡಿದಷ್ಟು ನಿಮಗೆ ಚಿಪ್ಸು ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿಯಲ್ಲಿ ಚಾಪರ್ನ ಸಹಾಯ ಇಲ್ಲದೇ ನಾನು ಚಾಕಲ್ಲೇ ನಿಮಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಚಾಪರ್ ಇತ್ತು ಅಂದರೆ ನೀವು ಚಾಪರ್ ಮುಖಾಂತರನೂ ಈ ರೀತಿ ಸಣ್ಣದಾಗಿ ನೀವು ಕಟ್ ಮಾಡ್ಕೋಬೋದು. ಈ ರೀತಿ ಎಲ್ಲ ಹಲಸಿನಕಾಯಿ ಬೀಜನೂ ನಾವು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ ನಂತರ ಎಲ್ಲದನ್ನು ಅಷ್ಟೇ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ಈ ರೀತಿ ಬಿಡಿಸ್ಕೋಬೇಕಾಗುತ್ತೆ. ಒಂದಕ್ಕೊಂದು ಅಂಟ್ಕೋಬಾರ್ದು. ಈ ರೀತಿ ನೋಡಿ, ಬಿಡಿ ಬಿಡಿಯಾಗಿರಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೀವು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಎಲ್ಲದನ್ನು ಅಷ್ಟೇ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಒಂದು ಮಸಾಲನ ಇದಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಮೆಣಸೆ ಪುಡಿನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಇದನ್ನು ತೆಗೆದಿಟ್ಕೋಬೇಕಾಗತ್ತೆ. ಈ ಮಸಾಲ ರೆಡಿ ಆದ ನಂತರ ನಾವು ಎಣ್ಣೆನ ಕಾಯಲಿಕ್ಕೆ ಇಟ್ಕೋಬೇಕು. ಈ ಹಲಸಿನಕಾಯಿ ಬೀಜನ ಏನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಈ ರೀತಿ ಎಣ್ಣೆ ಮೀಡಿಯಮ್ ಊರಿನಲ್ಲಿ ಕಾಯಬೇಕು. ತುಂಬ ಜಾಸ್ತಿನೂ ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮೀಡಿಯಮ್ ಊರಿನಲ್ಲಿ ಕಾದ್ಮೇಲೆ ಈ ರೀತಿ ಸೇರಿಸ್ಕೊಂಡು ಒಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಇದನ್ನು ಎಣ್ಣೆನಲ್ಲೇ ಕರ್ಕೋಬೇಕಾಗತ್ತೆ. ನೀವು ಒಂದು 3 ರಿಂದ 4 ನಿಮಿಷ ಆದಮೇಲೆ ನೀವು ಹಲಸಿನಕಾಯಿ ಬೀಜ ಸ್ಲೈಸ್ ಏನಿದೆ ಅದನ್ನು ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ ಕ್ರಿಸ್ಪಿ ಆಗಿದೆಯಾ, ಗಟ್ಟಿ ಆಗಿದೆಯಾ, ಏನಾಗಿದೆ ಅಂತ. ಅದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲ ಡ್ರೈ ಆಗಿತ್ತು ಅಂದರೆ ನೀವು ಅದನ್ನು ಸಪ್ರೇಟಾಗಿ ತೆಕ್ಕೊಂಬೇಡಿ. ತುಂಬ ಜಾಸ್ತಿನೂ ನೀವು ಬೇಯಿಸ್ಬಿಟ್ರೆ ತುಂಬ ಕಟುಮಾಗ್ಬಿಡುತ್ತೆ. ತುಂಬ ಜಾಸ್ತಿನೂ ಬೇಯಿಸೋದಕ್ಕೆ ಹೋಗಬಾರ್ದು, ತುಂಬ ಕಡಿಮೆನೂ ಕೂಡ ಬೇಯಿಸೋದಕ್ಕೆ ಹೋಗಬಾರ್ದು. ನಾರಿನ ಹಂತಕ್ಕೆ ಬರುತ್ತೆ, ನಾರಂಗಿರುತ್ತೆ. ಆ ಹಂತಕ್ಕೆ ಬಂದಾಗ ನೀವು ತೆಗೆದುಬಿಡಿ. ಅದನ್ನೇ ತೆಗೆದಾದ್ಮೇಲೆ ಮತ್ತೆ ಸ್ವಲ್ಪ ಡ್ರೈ ಆಗಿ ನಿಮಗೆ ಕ್ರಿಸ್ಪಿ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ನಾನು ಒಂದು 3 ರಿಂದ 4 ನಿಮಿಷಗಳ ಕಾಲ ಈ ರೀತಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನೀವು 1 ತಿಂಗಳವರೆಗೂ ಕೂಡ ಈ ಚಿಪ್ಸನ್ನು ಸ್ಟೋರೇಜ್ ಮಾಡಿಟ್ಕೋಬೋದು. ಮನೆಯಲ್ಲಿ ಮಕ್ಕಳಿತ್ತು ಅಂತ ಅಂದರೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ಈ ಚಿಪ್ಸನ್ನು ತಿಂತಾರೆ. ನೀವು ಹಲಸಿನಕಾಯಿ ಬೀಜನ ಬಿಸಾಕೋದಕ್ಕಿಂತ ಈ ರೀತಿ ಒಂದು ಚಿಪ್ಸ್ನ ಮಾಡಿಕೊಂಡ್ರೆ ಮನೆಯಲ್ಲಿ ಒಂದು ಸಂಜೆ ಟೀ ಟೈಮ್ ಅಥವಾ ಕಾಫಿ ಟೈಮ್ನಲ್ಲಿ ಒಂದು ಸ್ನ್ಯಾಕ್ಸ್ ಥರನೂ ಆಗುತ್ತೆ. ಮನೆಯಲ್ಲಿ ಮಕ್ಕಳಿತ್ತು ಅಂತಾದರೆ ಮಕ್ಕಳುಗಳಿಗೂ ಒಂದೊಳ್ಳೆ ಸ್ನ್ಯಾಕ್ಸ್ ಆಗುತ್ತೆ. ನೋಡಿ, ಈಗ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಇದನ್ನು ಸ್ವಲ್ಪ ಎಣ್ಣೆ ಎಲ್ಲ ಡ್ರೈ ಆಗಬೇಕು. ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಎಣ್ಣೆ ಡ್ರೈ ಆದಮೇಲೆ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ನಾವು ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಮಸಾಲೆ ಏನಿದೆ, ಉಪ್ಪು, ಚಿಲ್ಲಿ ಪೌಡ್ರು ಹಾಗೆ ಅರಿಶಿಣದ ಪುಡಿ, ಅದನ್ನು ಕೂಡ ಇದಕ್ಕೆ ಸೇರಿಸಿ ಈ ರೀತಿಯಲ್ಲಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಈ ರೀತಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ನಿಮಗೆ ಮಸಾಲೆ ಎಲ್ಲ ಚಿಪ್ಸ್ಗೆ ಹಿಡ್ಕೊಳ್ಳುತ್ತೆ. ಈ ರೆಸಿಪಿ ತುಂಬ ಸುಲಭವಾಗಿ ಒಂದು 10 ರಿಂದ 15 ನಿಮಿಷಗಳಲ್ಲೇ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಈ ರೀತಿ ಒಂದು ಚಿಪ್ಸನ್ನು ಮನೆಯಲ್ಲಿ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.